ಒಂದು ನಿಮಿಷ ನೀವು ಎಲ್ಲ ಕನ್ಫ್ಯೂಸ್ ಮಾಡಿಬಿಟ್ರಿ. ಚಿದಾನಂದಗೌಡ. ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ದಿನಾಂಕ 22 ಜುಲೈ ಸೋಮವಾರ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ 1,08,132 ಕುಟುಂಬಗಳಿಗಿಲ್ಲ ಸೂರಿನ ಆಸರೆ, 29,744 ಕುಟುಂಬಕ್ಕೆ ನಿವೇಶನ ಇಲ್ಲ, ಸೂರಿಗೆ ಇನ್ನೆಷ್ಟು ವರ್ಷ ಕಾಯಬೇಕು? ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ವರದಿಯನ್ನು ಆಧರಿಸಿ ಈ ಒಂದು ಶೂನ್ಯ ವೇಳೆಯಲ್ಲಿ ಪ್ರಶ್ನೆಯನ್ನು ಕೇಳೋದಕ್ಕೆ ಬಯಸ್ತೇನೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದಿದೆ. ದೇಶ ಸ್ವಾತಂತ್ರ್ಯದ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಬೆಂಗಳೂರಿಗೆ ಪರ್ಯಾಯವಾಗಿ ತುಮಕೂರು ಅಭಿವೃದ್ಧಿ ಆಗ್ತಾ ಇದೆ. ತುಮಕೂರಿಗೆ ಮೆಟ್ರೋ ಸಂಪರ್ಕ ಕಲ್ಪಿಸಲಾಗ್ತಾ ಇದೆ. ತುಮಕೂರು ಜಿಲ್ಲೆಯನ್ನು ಸಹ ಗ್ರೇಟರ್ ಬೆಂಗಳೂರಿಗೆ ಸೇರಿಸಬೇಕು ಎಂದು ಸರ್ಕಾರ ಪ್ರಯತ್ನಿಸ್ತಾ ಇದೆ. ಸರ್ಕಾರ ದೊಡ್ಡ ದೊಡ್ಡ ಗುರಿಗಳನ್ನು ತಲುಪಲು ಹೋರಾಡುತ್ತಿದೆ. ಆದರೆ ನಮ್ಮ ಜಿಲ್ಲೆಗೆ ಜನತೆಗೆ ಅಗತ್ಯವಾಗಿ ಬೇಕಾದ ವಸತಿ ಸೌಲಭ್ಯವನ್ನು ಕಲ್ಪಿಸುವಲ್ಲಿ ವಿಫಲವಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ನಿವೇಶನವಿದ್ದು ಮನೆ ಇಲ್ಲದವರು 78,388 ಕುಟುಂಬ, ನಿವೇಶನ ಮತ್ತು ಮನೆ ಎರಡೂ ಇಲ್ಲದವರು 29,744 ಕುಟುಂಬಗಳಿವೆ. ತಾಲೂಕುವಾರು ನೋಡುವುದಾದರೆ ನಮ್ಮ ಶಿರಾ ತಾಲೂಕಿನಲ್ಲಿ ಅತಿ ಹೆಚ್ಚು 19,590 ಮನೆ ಮತ್ತು ನಿವೇಶನ ರೈತರು ಇದ್ದಾರೆ. ಜಿಲ್ಲಾ ಕೇಂದ್ರ ತುಮಕೂರು ತಾಲೂಕಿನಲ್ಲಿ 15,143, ಕುಣಿಗಲ್ನಲ್ಲಿ 12,217, ಮಧುಗಿರಿಯಲ್ಲಿ 10,778, ಪಾವಗಡದಲ್ಲಿ 11,137, ಚಿಕ್ಕನಾಯಕನಹಳ್ಳಿಯಲ್ಲಿ 10,863, ಗುಬ್ಬಿ 9,997, ಕೊರಟಗೆರೆಯಲ್ಲಿ 6,747, ತಿಪ್ಟೂರು 5,351 ಕುಟುಂಬಗಳು. ಹೀಗೆ ಒಟ್ಟು 1,08,132 ಕುಟುಂಬಗಳು ಮನೆ ಮತ್ತು ನಿವೇಶನ ರಹಿತರಾಗಿದ್ದಾರೆ. ಪ್ರತಿ ಕುಟುಂಬಕ್ಕೆ ಮನೆ ಸಿಗಬೇಕೆಂಬ ಸಂಕಲ್ಪ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು. ಈ ಸಂಕಲ್ಪ ಸಾಕಾರಗೊಳ್ಳುವುದು ವಿಳಂಬವಾಗುತ್ತಿದೆ ಎನ್ನುವುದು ಪತ್ರಿಕೆಯ ಅಂಕಿಅಂಶಗಳಿಂದ ಸ್ಪಷ್ಟವಾಗುತ್ತಿದೆ. ಎಷ್ಟೋ ಕುಟುಂಬಗಳಿಗೆ ಮನೆ ಇಲ್ಲದೆ, ವಿಳಾಸವೂ ಇಲ್ಲದೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತ ಆಗ್ತಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ವಸತಿ ರೈತರಿಗೆ ಶೀಘ್ರವಾಗಿ ವಸತಿ ಸೌಕರ್ಯವನ್ನು ಕಲ್ಪಿಸಿಕೊಡಬೇಕು ಅಂತೇಳಿ ಸರ್ಕಾರವನ್ನು ಈ ಶೂನ್ಯ ವೇಳೆಯಲ್ಲಿ ಒತ್ತಾಯಿಸ್ತೇನೆ. ನಾವು ಟೋಟಲ್ ತುಮಕೂರು ಡಿಸ್ಟಿಕಲ್ಲಿ ಸರ್ವೆ ಮಾಡಿದ್ದೀವಿ. ಸರ್ವೆ ಪ್ರಕಾರ 1,50,880 ಜನ, ಸೈಡ್ಲೆಸ್ ಬಂದು 78,202, ಹೌಸ್ಲೆಸ್ ಸೈಡ್ಲೆಸ್ ಬಂದು 29,320, ಅರ್ಬನ್ನಲ್ಲಿ 4,693, ಆಮೇಲೆ 38,460 ಸೈಡ್ಲೆಸ್ ಅಂತ ಇರುತ್ತೆ. ನಮ್ಮ ಮಾಹಿತಿ ಇದೆ. ತಮಗೆಲ್ಲ ಗೊತ್ತಿದ್ದಂಗೆ ನಾವು ಟಾರ್ಗೆಟ್ ಪ್ರಕಾರ ನಾವು ಪ್ರತಿ ವರ್ಷ ಬಜೆಟಲ್ಲಿ ಎಷ್ಟು ಬರ್ತದೆ ಆ ಪ್ರಕಾರ ನಾವು ಮನೆಗಳು ಕೊಟ್ಕೊಂಡು ಬರ್ತಾಯಿದ್ದೀವಿ. ಹಿಂದಿನ ಸರ್ಕಾರದಲ್ಲಿ 2013 ಹಿಡ್ಕೊಂಡು 2018ವರೆಗೂ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 14,54,000 ಮನೆಗಳು ಕೊಟ್ಟಿದ್ದರು ಹಿಂದಿನ. ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಹಿಂದಿನ BJP ಸರ್ಕಾರ ಬಂದಾದಮೇಲೆ ಬರೀ 5,40,000 ಮನೆಗಳು ಟಾರ್ಗೆಟ್ ಕಡಿಮೆ ಮಾಡಿಬಿಟ್ರು. ಹಿಂದಿನ ಸರ್ಕಾರ ಟಾರ್ಗೆಟ್ 14 ಲಕ್ಷ ಇತ್ತು, 14.25 ಲಕ್ಷ ಇತ್ತು. ಈ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ ಏನಾಯಿತು, ಟಾರ್ಗೆಟ್ ಕಡಿಮೆ ಮಾಡಿ 5,40,000 ಮಾಡಿಬಿಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಆಲ್ರೆಡಿ ಪ್ರಪೋಸಲ್ ತಂದು ನಾವು ಸರ್ವೆ ಮಾಡಿಸಿದ್ದೀವಿ. ಸರ್ವೆ ಪ್ರಕಾರ ಎಲ್ಲೆಲ್ಲಿ ಸೈಡ್ಲೆಸ್ ಇದೆ, ಹೋಮ್ಲೆಸ್ ಎಲ್ಲಿದ್ದಾರೆ, ಮನೆಗಳು ಎಲ್ಲಿ ಕಟ್ಟಬೇಕಂತ ಎಲ್ಲ ಸರ್ವೆ ಮಾಡಿದ್ದೀವಿ. ಆ ಸರ್ವೆ ಪ್ರಕಾರ ನಾವು ಈ ಮೊನ್ನೆ ಬಜೆಟ್ ಪ್ಯಾರಾದಲ್ಲಿ ತಾವು ನೋಡಿದ್ದೀವಿ, ಬಜೆಟ್ ಪ್ಯಾರಾದಲ್ಲಿ ಬರೆದಿದ್ದಾರೆ 12 ಲಕ್ಷ ಆನ್ ಗೋಯಿಂಗ್ ಕೆಲಸ ನಡೀತಾ ಇದೆ, 3 ಲಕ್ಷ ಕಂಪ್ಲೀಟ್ ಮಾಡಿ ಅಂತ ಕೊಟ್ಟಿದ್ದಾರೆ. 12 ಲಕ್ಷ ಆನ್ ಗೋಯಿಂಗ್ ನಡೀತಾ ಇದೆ. ಬರೋ ವರ್ಷದಲ್ಲಿ ನಾವು ಹೆಚ್ಚಿನ ಮನೆ ಕೊಟ್ಟು ಎಲ್ಲೆಲ್ಲಿ ನಾವು ಸರ್ವೆ ಮಾಡಿ ಎಲ್ಲೆಲ್ಲಿ ಅಗತ್ಯ ಇದೆ ನಮ್ಮ ಡಾಟಾ ಇದೆ. ಆ ಡಾಟಾ ಪ್ರಕಾರ ಎಲ್ಲ ಕಡೆ ನಾವು ಮನೆಗಳು ಕೊಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ. ನೋಡ್ಬೇಕು, ನಾ ಟಾರ್ಗೆಟ್ ಮೇಲೆ ಡಿಪೆಂಡ್. ತುಮಕೂರು ನಿಮ್ಗಿಂತ ಹೆಚ್ಚಾಗಿ ನನಗೂ ಕನ್ಸಲ್ಟ್ ಇದೆ ತುಮಕೂರ್ದು. ನಾನು ಅದೇ ಜಿಲ್ಲೆಯವನು, ನಾನು ತುಮಕೂರು ಜಿಲ್ಲೆಯವನು, ನನಗೂ ಕನ್ಸಲ್ಟ್ ಇದೆ. ನಾನು ಟಾರ್ಗೆಟ್ ಪ್ರಕಾರ ನಿಮ್ಮ ಮನೆಗಳು ಕೊಡ್ತೀನಿ. ನಾನು ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಕೊಡಗು ಜಿಲ್ಲೆಯ ಸ್ಥಳೀಯ ದಿನಪತ್ರಿಕೆಯಲ್ಲಿ ವರ್ಣನ ಅರ್ಭಟಕ್ಕೆ ನಲುಗಿದ ಜಿಲ್ಲೆ, ರೂಪಾಯಿ 35 ಕೋಟಿಗೂ ಅಧಿಕ ನಷ್ಟ ಎಂಬ ಸಿರ್ಕೇಶ್-ಅಡಿಯಲ್ಲಿ ವರದಿ ಪ್ರಕಟವಾಗಿತ್ತು. ಜಿಲ್ಲೆಯಲ್ಲಿ ಮಳೆಗಾಲ ಬಂತೆಂದರೆ ಅಂತಕ ಮನೆ ಮಾಡುತ್ತದೆ. ಅನಾಹುತ ಕರಿನೆರಳಿನಲ್ಲಿ ದಿನದೂಡುವ ಸ್ಥಿತಿ ಎದುರಾಗುತ್ತಿದೆ. ಈ ಬಾರಿಯೂ ಮಳೆಯು ಜಿಲ್ಲೆಯಲ್ಲಿ ಬಿರುಸು ಪಡೆದುಕೊಂಡಿದ್ದು
ವರುಣನ ಆರ್ಭಟ ಜೋರಾಗಿದೆ. ನದಿ, ಹೊಳೆ, ಹಳ್ಳ ಕೊಳ್ಳ, ಜಲಪಾತ, ಜಲಾಶಯಗಳು ಮೈದುಂಬಿ ಹರಿತಿದ್ದು ಪ್ರವಾಹದ ಭಯವು ಸೃಷ್ಟಿಯಾಗುತ್ತಿದೆ. ಮಳೆಯೊಂದಿಗೆ ಗಾಳಿಯ ರಭಸವು ಹೆಚ್ಚಾಗುತ್ತಿದ್ದು ಮರಗಳು, ವಿದ್ಯುತ್ ಕಂಬಗಳು ದಾರಶಾಹಿಯಾಗುವ ಘಟನೆಗಳು ವರದಿಯಾಗುತ್ತಿವೆ. ಅನೇಕ ಕಡೆಗಳಲ್ಲಿ ಬೆಳೆ ನಾಶ, ಕೊಳೆ ರೋಗ, ಕಾಫಿ ಉದುರುವಿಕೆ ಉಂಟಾಗಿರುತ್ತದೆ. ನದಿ ಅಂಚಿನ ಗ್ರಾಮಗಳಲ್ಲಿ ಪ್ರವಾಹದ ಭಯ ಆವರಿಸಿದರೆ ಬರೆ ಪ್ರದೇಶಗಳಲ್ಲಿ ನಿವಾಸಿಗಳಿಗೆ ಗುಡ್ಡ ಕುಸಿತ ಹಂತಕ ಉಂಟಾಗಿದೆ. ಭಾರೀ ಮಳೆಯಿಂದ ಜಿಲ್ಲೆಯ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಪ್ರತಿಕೂಲ ಹವಾಮಾನದಿಂದ ವ್ಯತಿರೇಕ ಪರಿಸ್ಥಿತಿ ಜೀವನ ದೂಡಬೇಕಾಗಿದೆ. ಜೂನ್ 1ರಿಂದ ಜುಲೈ 18ರ ತನಕ ಜಿಲ್ಲೆಯಲ್ಲಿ ರೂಪಾಯಿ 35 ಕೋಟಿಗೂ ಅಧಿಕ ಆಸ್ತಿಪಾಸ್ತಿ ನಷ್ಟವಾಗಿರುವ ಬಗ್ಗೆ ಜಿಲ್ಲಾಡಳಿತ ತಿಳಿಸಿದೆ. 1 ಕಡೆ ಭೂಕುಸಿತ, 5 ಕಡೆ ಅಲ್ಪ ಪ್ರಮಾಣದ ಬರಜರಿತ ಘಟನೆಗಳು ವರದಿಯಾಗಿರುತ್ತದೆ. ಮೈಸೂರು ಮಾಣಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 275ರ ನಡುವಿನ ಕರ್ತೋಜೆ ಬಳಿ ಬರೆಜರಿದು ರಸ್ತೆ ಹಾನಿಗೀಡಾಗಿದೆ. ಹಲವು ಗ್ರಾಮೀಣ ಭಾಗದ ರಸ್ತೆಗಳು ಮಳೆಯಿಂದ ಹಾಳಾಗಿದ್ದು ಸಂಚಾರ ದುಸ್ತರ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ಲೋಪಯೋಗಿ ಇಲಾಖೆಯ ಪಂಚಾಯತಿ ರಾಜ್ ಇಂಜಿನಿಯರಿಂಗ್ ವಿಭಾಗ ಮತ್ತು ಜೆಸ್ಕಾಂ ಇಲಾಖೆಗೆ ಕೋಟ್ಯಾಂತರ ರೂಪಾಯಿಗಳ ನಷ್ಟವಾಗಿರುತ್ತದೆ. ಕಳೆದ ವರ್ಷ ಹೋಲಿಸಿದರೆ ಜಿಲ್ಲೆಗೆ ಈ ಬಾರಿ 28.49 ಇಂಚು ಮಳೆಯಾಗಿದೆ. ಪ್ರಸಕ್ತ ವರ್ಷ ಜನವರಿಯಿಂದ ಈ ತನಕ 53.97 ಇಂಚು ಸರಾಸರಿ ಮಳೆಯಾಗಿದೆ. ಕಳೆದ ವರ್ಷ ಈ ಪ್ರಮಾಣ 25.48 ಇಂಚಾಗಿತ್ತು. ಪ್ರತಿ ಬಾರಿಯೂ ಕೊಡಗು ಜಿಲ್ಲೆಯಲ್ಲಿ ಅತಿವೃಷ್ಟಿ ಉಂಟಾಗುತ್ತಿದ್ದು ಆಗಿರುವ ನಷ್ಟಗಳನ್ನು ಭರಿಸಲು ಕೂಡಲೇ ಇಲಾಖೆಯು ಕ್ರಮ ಕೈಗೊಳ್ಳದೆ ವಿಂಬಳ ಮಾಡುತ್ತಿರುತ್ತಿದೆ. ಈ ಬಾರಿಯೂ ಮಳೆಯ ಇನ್ನೂ ಹೆಚ್ಚಿನ ಪ್ರಮಾಣ ಆಗುವ ನಿರೀಕ್ಷೆಗಳಿದ್ದು ಈಗಾಗಲೇ ಆಗಿರುವ ನಷ್ಟವನ್ನು ಭರಿಸಲು ಬೆಳೆ ನಾಶ ಮತ್ತು ಕೊಳೆ ರೋಗದ ಕುರಿತು ಸಮೀಕ್ಷೆ ನಡೆಸಿ ಬೆಳೆಗಾರರಿಗೆ ಮತ್ತು ಸಂತ್ರಸ್ತರಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ